ಹೇಗಿದ್ರೆ ಎಲ್ಲರೂ ಚೆನ್ನಾಗಿರೋ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಹಲವಾರು ಜನ ಕೇಳ್ತಾರೆ ಬ್ರೋ SSP ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಕಾಲ್ ಮಾಡಿಬಿಟ್ಟು. ನಾನು ಇವಾಗ ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾ ಬಂದಿದ್ದೀನಿ. ಇವಾಗ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ, ಇನ್ನೂ ಬರುತ್ತಾ ಇಲ್ವಾ ಅಂತ ಪೂರ್ತಿ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ವೀಡಿಯೋಗೆ ಮೊದಲನೇ ಬಾರಿಗೆ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಸ್ಟೂಡೆಂಟ್ದು ಓಪನ್ ಮಾಡ್ಕೊಂಡು ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ದೇ ಅವರು ಕೂಡ, ಅವರು ಸ್ಕಾಲರ್ಶಿಪ್ ಆಲ್ರೆಡಿ ಕ್ರೆಡಿಟ್ ಆಗಿದೆ. 5ನೇ ತಾರೀಕು ಫೆಬ್ರವರಿ 2024ರಂದೇ ಬಂದಿದೆ ಅಕೌಂಟಿಗೆ. ಡೈರೆಕ್ಟ್ 15,000ನೇ ಅಕೌಂಟಿಗೆ ಬಂದಿದೆ. ಹಲವಾರು ಜನರು ಕೂಡ ಸ್ಕಾಲರ್ಶಿಪ್ ಬಿಡ್ತಾ ಇದ್ದಾರೆ. ಸ್ವಲ್ಪ ವೇಟ್ ಮಾಡಿ, ಭಾಳ ಅಂದರೆ ಒಂದು 15ರಿಂದ 20 ದಿನ ಆಗ್ತಿರ್ಬೋದು, ಇಲ್ಲಾಂದರೆ ಭಾಳ ಅಂದರೆ 1 ಮಂತ್ ಆದರೂ ಆಗ್ಬೋದು. 1 ಮಂತ್ನ ಒಳಗಡೆನೇ ಬರುತ್ತೆ ಅಮೌಂಟು, ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ, ಆಧಾರ್ ಲಿಂಕ್ ಇದ್ದಿರ್ತಕ್ಕಂಥದ್ದು. ನಾನಿವಾಗ SSPಗೆ ಲಾಗಿನ್ ಆಗ್ತೀನಿ. ಇವಾಗ SSP ಪೋರ್ಟಲ್ಗೆ ಹೋಗ್ತೀನಿ. ನಾನು ಇವಾಗ ಲಾಗಿನ್ ಆಗ್ತೀನಿ. ನಮ್ಮ ಫ್ರೆಂಡ್ಸು ID ಓಪನ್ ಮಾಡ್ಕೊಡ್ತೀನಿ. ನಾನು ಇವಾಗ SSP ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿದೆ ನೋಡಿ. ನಾನು ಸರ್ಚ್ ಮಾಡಿದಾಗ ಮೊದಲನೇ ಬಾರಿಗೆ ವೆಬ್ಸೈಟ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ನಂತರ ಓಪನ್ ಡೈರೆಕ್ಟು ಲಾಗಿನ್ ಅಂತ ಬರುತ್ತೆ, ಯೂಸರ್ ಲಾಗಿನ್ ಅಂತ ಬರುತ್ತೆ. ನಾನು ಯೂಸರ್ ಲಾಗಿನ್ನ ಕ್ಲಿಕ್ ಮಾಡ್ಕೊಳ್ತೀನಿ. ಇಲ್ಲಿ ಸಾಲಿನ 2023-24 ಕ್ಲಿಕ್ ಮಾಡ್ಕೊಳ್ಳಿ. ಯೂಸರ್ ID ನಾನು ಹಾಕ್ತೀನಿ, ಲಾಗಿನ್ ಆಗ್ತೀನಿ ಡೈರೆಕ್ಟ್. ನಾನಿವಾಗ ಕ್ಯಾಪ್ಚಾ ಕೂಡ ಹಾಕಿದೆ, ಸ್ಟೂಡೆಂಟ್ ಲಾಗಿನ್ ಅಂತ ಕೊಡ್ತೀನಿ. ಇವಾಗ ಲಾಗಿನ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಬರುತ್ತೆ ನೋಡಿ. ನೋಡಿ ಇಲ್ಲಿ ಹೆಸರು ಕೂಡ ತೋರಿಸ್ತಾ ಇದೆ, ಹೆಸರು. ಮತ್ತು ನಾನು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿದೆ ನೋಡಿ, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಯರ್ ತೋರಿಸುತ್ತೆ. ಇಲ್ಲಿ ಹಲವಾರು ಇಯರ್ ಬರುತ್ತೆ. 2023-24 ಕ್ಲಿಕ್ ಮಾಡ್ಕೊಳ್ಳಿ. 22-23 ಅಲ್ಲ, 23-24ನ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಅಂತ ಕೊಟ್ಕೊಳ್ಳಿ. ವ್ಯೂ ಅಂತ ಕೊಟ್ಕೊಂಡಾದ ನಂತರ ಇಲ್ಲಿ ಬರುತ್ತೆ ನೋಡಿ, ಡೈರೆಕ್ಟಾಗಿ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಆದ ನಂತರ ಇಲ್ಲಿನೇ ನೋಡ್ಬೋದು ನೀವು, ಇಲ್ಲಿ ಕೂಡ ನೋಡ್ಬೋದು. ಡೇಸ್ ಕಲರು, ಹಾಸ್ಟೆಲರು ಅಂತ ಇರುತ್ತೆ. NA ಅಂತ ಇದೆ. 11 ತಾರೀಕು ಸಬ್ಮಿಟ್ ಮಾಡಿದ್ದಾರೆ ಇವರು ಅಪ್ಲಿಕೇಶನ್ನ. ಇಲ್ಲಿ ಆಧಾರ್ ಸೀಡಿಂಗ್ ಬ್ಯಾಂಕ್ ಅಂತ ಇದ್ದರೆ ನೋಡಿ, ಎಸ್ ಅಂತ ಇದೆ. ಹಲವಾರು ಜನದು ನೋ ಅಂತ ಇರುತ್ತೆ. ಅದನ್ನು ಆಧಾರ್ ಸೀಡಿಂಗ್ನ KYC ಆಗಿರಲ್ಲ, KYC ಅಪ್ಡೇಟ್ ಮಾಡ್ಕೊಳ್ಳಿ ಮೊದಲು. ಅದಾದ ನಂತರ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಇದೆ, ಎಸ್ ಅಂತ ಇದೆ. ವೆರಿಫೈಡ್ ಅಂತ ಇದೆ. ಎಲಿಜಿಬಲ್ ಆಗಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಇಲ್ಲಿ ಅಮೌಂಟ್ ನೋಡ್ತಾ ಬಂದರೆ ಅಪ್ರೂವ್ಡ್ ಎಸ್ ಇದೇನು ಅಕಾಡೆಮಿಕ್ ಅಲವೆನ್ಸ್, ವಿದ್ಯಾಶ್ರೀ, PMS, NTS NT ಸ್ಟೂಡೆಂಟ್ಸ್ ಅಂತ ಎಸ್ ಅಂತ ಇದೆ, ಅಪ್ರೂವ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದರೆ ಅಕಾಡೆಮಿಕ್ಸು ಮೈನಾರಿಟಿ ಕಡೆಯಿಂದ, ಡಿಪಾರ್ಟ್ಮೆಂಟ್ ಕಡೆಯಿಂದ ಅಕಾಡೆಮಿಕ್ ಅಲೌನ್ಸು ಪುಷ್ಡ್ DBT ಅಂತ ಇದೆ, ಯಾವುದೋ ಒಂದು ಎಸ್ ಅಂತ ಇದೆ. ಅಮೌಂಟ್ ಬಂದಿದೆ ನೋಡೋಣ. ಅಮೌಂಟ್ 15,000 ಇದೆ ನೋಡಿ, ಇಲ್ಲಿ 15,000 ಕಾಣ್ತಿದೆ ಅಲ್ವಾ. 15,000 ಅಮೌಂಟು ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಹೋಗಿದೆ. ಇಲ್ಲಿ DBT ಕೂಡ ಎಸ್ ಅಂತ ಇದೆ, DBT ಪುಷ್ ಆಗಿದೆ ನೋಟಿಫಿಕೇಶನ್ ಕೂಡ. ಇಲ್ಲಿ ಮೇಂಟೆನೆನ್ಸ್ ಅಮೌಂಟು ಏನು ಸಕ್ಸಸ್ ಅಂತ ಇದೆ, ಇದೆ 15,000 ಇದೆ. ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸುತ್ತೆ, ಬ್ಯಾಂಕ್ ನೇಮ್ ಏನೋ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸುತ್ತೆ ನೋಡಿ. ಇಲ್ಲಿ 02 ಅದು UTR ನಂಬರು. ಕ್ರೆಡಿಟೆಡ್ ಅಂದರೆ ಇಲ್ಲಿ ನೋಡಿ, 5ನೇ ತಾರೀಕು ಫೆಬ್ರವರಿ 2ನೇ ತಿಂಗಳು 2024ರಂದೇ ಕ್ರೆಡಿಟ್ ಆಗಿದೆ ಡೈರೆಕ್ಟು ಅಕೌಂಟ್ಗೆ. ಇಲ್ಲಿ ಮತ್ತೆ ಸ್ಟೇಟಸ್ ಮತ್ತೆ ಏನೂ ತೋರಿಸೋದಿಲ್ಲ, ಅವ್ರ ಹೆಸರು ಅದೆಲ್ಲ ತೋರಿಸಿತ್ತು. ಈ ರೀತಿಯಾಗಿ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಬಂದಿರ್ಬೋದು ನೋಡಿ. ಚೆಕ್ ಮಾಡ್ಕೊಳ್ಳಿ SSP ID ಲಾಗಿನ್ ಮಾಡಿಕೊಂಡು, ಇಲ್ಲ DBTನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು. DBT ಲಾಗಿನ್ ಆದ ನಂತರ ಅದರಲ್ಲಿ ಪಿನ್ ಕೋಡ್ ಇಟ್ಕೊಂಡು ಸೆಟ್ ಮಾಡ್ಕೊಂಡು ಪೇಮೆಂಟ್ ಡೀಟೇಲ್ ಅಂತ ಕೊಟ್ಟರೆ ಅಲ್ಲಿ ಡೀಟೇಲಲ್ಲಿ ಕೂಡ ಬರುತ್ತೆ. ಡೈರೆಕ್ಟಾಗಿ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳೋದು ಸ್ಟೇಟಸ್ನ. ಡೈರೆಕ್ಟ್ ಇದರಲ್ಲಿ ನೋಡೋದೇ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಇಲ್ಲಿ ಯಾವುದಾದ್ರೂ ಅಪ್ರೂವಲ್ ಆಗಿದೆ ಅಂತ ಪೂರ್ತಿ ತೋರಿಸುತ್ತೆ ಇದರಲ್ಲಿ. ಈ ರೀತಿಯಾಗಿ ಸ್ಕಾಲರ್ಶಿಪ್ನ ಚೆಕ್ ಮಾಡ್ಕೊಳ್ಬೋದು. ಇನ್ನೂ 1 ಮಂತ್ ಆದರೂ ವೇಟ್ ಮಾಡ್ಕೊಳ್ಳಿ. ಇದು ಯಾವುದು ಮಾರ್ಚ್ 15 ತಾರೀಕು ಒಳಗಡೆನೇ ಹಾಕ್ತೀವಿ ನಾವು. ಆಲ್ಮೋಸ್ಟ್ 80% ಸ್ಟೂಡೆಂಟ್ಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಿದ್ರು ಹಾಕ್ಬೋದು, ಹಾಕ್ತಾರೆ ಮಾರ್ಚ್ 15 ಒಳಗಡೆ. ಅಂದರೆ ಇನ್ನೂ 1 ಮಂತ್ ಇದೆ. ಈ 1 ಮಂತ್ನ ವೇಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರಿಗೂ 90% ಬರುತ್ತೆ ಸ್ಕಾಲರ್ಶಿಪ್ಪು. ಎಲ್ಲರದು OBC ಕ್ಯಾಟಗರಿ ಮತ್ತು SC/ST ಕ್ಯಾಟಗರಿ. SC/ST ಕ್ಯಾಟಗರಿದು ಇವಾಗ ಆಲ್ರೆಡಿ ಪುಷ್ ಆಗಿದೆ, ಏನಿಲ್ಲ ಒಂದು 20-30% ಪುಷ್ ಆಗಿದೆ. ಮತ್ತು ಮುಸ್ಲಿಮ್ ಅವ್ರದ್ದು ಕೂಡ ಪುಷ್ ಆಗಿದೆ. ಇನ್ನು OBC ಕ್ಯಾಟಗರಿ ಅವರು ವೇಟ್ ಮಾಡಬೇಕು, ಇನ್ನೂ ಕೂಡ ಹಾಕಿಲ್ಲ, ಅವ್ರು ಪುಷ್ ಮಾಡಿಲ್ಲ. ಬಂದಿದ್ದಾವೆ, ಹಲವಾರು ಜನದ್ದು ಬಂದಿದ್ದೀವಿ ಅಂತ ಕೇಳ್ಬೋದು ನೀವು. ಅದು ಹೋದ ವರ್ಷದ ಬಂದಿದೆ, ಬಟ್ ಈ ವರ್ಷದ್ದು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ದಾರೆ ನಾವು ಕಾಲ್ ಮಾಡಿ ಕೇಳ್ಕೊಂಡಾಗ. ವೇಟ್ ಮಾಡಿ, ಇನ್ನೊಂದು 15ರಿಂದ 20 ದಿನ ನಮ್ಮದು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಲಾಗಿನ್ ಮಾಡ್ಕೊಂಡು. ಇದು PDF ಯಾವ ರೀತಿ ಡೌನ್ಲೋಡ್ ಮಾಡ್ಕೊಪ್ಪ ಅಂದರೆ ಇಲ್ಲಿದೆ ನೋಡಿ, ಸೇವ್ ಅಂತ ಇದೆ. ಇಲ್ಲಿ ನೀಲಿ ಐಕನ್ ಕಾಣುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಹಲವಾರು ಆಪ್ಷನ್ ಬರುತ್ತೆ. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟು, PDF ಅಂತ ಇದೆ ನೋಡಿ. PDF ಅಂತ ಕೊಟ್ಟರೆ ಡೈರೆಕ್ಟ್ PDF ಫಾರ್ಮೆಟಲ್ಲಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಓಪನ್ ಮಾಡ್ಕೊಳ್ಬೋದು, ಡೈರೆಕ್ಟ್ ಸೇವ್ ಆಗಿ ಓಪನ್ ಆಗುತ್ತೆ, ಓಪನ್ ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಚೆಕ್ನ ಮಾಡ್ಕೊಳ್ಳಿ, ಸ್ಟೇಟಸ್ನ ಲಾಗಿನ್ ಮಾಡ್ಕೊಳ್ಳಿ. ಪಾಸ್ಪೋರ್ಟ್ನ ನೀವು ಏನು ಇಟ್ಟಿರ್ತೀರೋ ಅದು ಹಾಕಿ, ಗೊತ್ತಿಲ್ಲ ಅಂದರೆ ಪರಿಗಟ್ಟನ ಮಾಡಿಕೊಂಡು ಮತ್ತೆ ಹಾಕ್ಬೋದು. ಡೈರೆಕ್ಟಾಗಿ ಇನ್ನೊಂದು ಕೂಡ ಕ್ರಿಯೇಟ್ ಮಾಡ್ಕೊಬೋದು. ವೇಟ್ ಮಾಡಿ, ಇನ್ನೊಂದು ಮಂತು ಬರುತ್ತೆ ಹಲವಾರು ಜನದ್ದು ಕೂಡ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್, ಟಾಟಾ, ಬಾಯ್ ಬಾಯ್.